ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಅಂಗವಿಕಲರ ಒಂದು ಪಿಂಚಣಿನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಏನೆಲ್ಲ ಒಂದು ಆಗ್ರಹನ ಮಾಡಿದ್ದಾರೆ, ಏನೆಲ್ಲ ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಕುಮಾರ್ ಎಸ್ ಅವರು ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸರ್ಕಾರದ ಮುಂದೆ ಇಟ್ಟು ಆಗ್ರಹನ ಮಾಡಿದ್ದಾರೆ, ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸಿದರೆ ಏನೆಲ್ಲ ಒಂದು ಅಂಗವಿಕಲರ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೊ ಇದು ಯಾವಾಗಿನಿಂದ ಒಂದು ಸರ್ಕಾರ ಒಂದು ಅನುಮೋದನೆಯನ್ನು ಮಾಡುತ್ತೆ, ಸೊ ಇದರೆಲ್ಲದರ ಬಗ್ಗೆಯೂ ಕೂಡ ಎಷ್ಟು ಒಂದು ಪಿಂಚಣಿ ಹಣ ಏರಿಕೆ ಮಾಡೋದ್ರ ಬಗ್ಗೆ ಮನವಿನ ಸಲ್ಲಿಸಿದರೆ ಅಂತ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹೊಸ ಮಾಹಿತಿಗಳು, ಪಿಂಚಣಿ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆ ಆಗಿರ್ಬೋದು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದರಿಂದ ನಿಮಗೂ ಕೂಡ ಉಪಯುಕ್ತವಾಗುವಂಥ ಮಾಹಿತಿಗಳು ದೊರೀತವೆ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥ ಬೇಡಿಕೆಗಳನ್ನು ಯಾವ್ಯಾವ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ನೋಡೋಣ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊನ್ನೆ ತಾನೇ ಸುದ್ದಿಗೋಷ್ಠಿ ಮುಖಾಂತರವಾಗಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಕುಮಾರ್ ಎಸ್ ಅವರು ಸರ್ಕಾರದ ಮುಂದೆ ವಿವಿಧ ಒಂದು ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದರು. ಸೊ ಆಗ್ರಹ ಮಾಡಿ ಮನವಿ ಕೂಡ ಒಂದು ಸಲ್ಲಿಸಿದರು. ಸೊ ಯಾವೆಲ್ಲ ಒಂದು ಬೇಡಿಕೆನ ಇಟ್ಟಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಅಂಗವಿಕಲರ ಒಂದು ಮಾಸಾಶನ ಅಂದರೆ ಪಿಂಚಣಿ ಹಣನ ಏರಿಕೆ ಮಾಡಬೇಕು. ಸದ್ಯದಲ್ಲಿ ರಾಜ್ಯದಲ್ಲಿ ಅಂಗವಿಕಲರ ಪಿಂಚಣಿನ 800 ರೂಪಾಯಿಂದ 1400 ರೂಪಾಯಿವರೆಗೆ ಮಾತ್ರ ಕೊಡ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ. ಸೊ ಈ ಒಂದು ಹಣದ ಒಂದು ಸ್ವಾವಲಂಬಿ ಅಂಗವಿಕಲರು ಸ್ವಾವಲಂಬಿ ಬದುಕನ್ನು ನಡೆಸೋದಕ್ಕೋಸ್ಕರ ಸೊ ಈ ಒಂದು ಹಣನ ಇನ್ನೂ ಕೂಡ ಒಂದು ಹೆಚ್ಚಿಗೆ ಮಾಡಬೇಕು. ಸೊ ಇದರಿಂದಾಗಿ ಸಾಕಷ್ಟು ಒಂದು ಅಂಗವಿಕಲರಿಗೆ ಸೊ ಅನುಕೂಲವಾಗುವಂಥದ್ದು. ಸೊ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಅಂಗವಿಕಲರಿಗೆ 4500 ರೂಪಾಯಿ ತನಕ ಒಂದು ಮಾಸಾಶನ ಪಿಂಚಣಿನ ಕೊಡ್ತಾ ಇರುವಂಥದ್ದು. ಸೊ ನಮ್ಮ ರಾಜ್ಯದಲ್ಲಿಯೂ ಕೂಡ ಎಷ್ಟರ ಒಂದು ಹೆಚ್ಚಿಗೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿನ ಒಂದು ಆಗ್ರಹನ ಮಾಡಿದ್ದಾರೆ ಅಂತಂದರೆ, 6000 ರೂಪಾಯಿದವರೆಗೆ ಒಂದು ಪಿಂಚಣಿ ಹಣನ ಏರಿಕೆ ಮಾಡಬೇಕು ಅಂತ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ಕುಮಾರ್ ಎಸ್ ಅವರು ಈ ಒಂದು ಬೇಡಿಕೆನ ಇಟ್ಟಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಮನವಿನೂ ಕೂಡ ಸಲ್ಲಿಸಿದರೆ ಹೆಚ್ಚಿಗೆ ಒಂದು ಮಾಸಾಶನವನ್ನು ಹೆಚ್ಚಿಗೆ ಮಾಡಬೇಕು, 6000ವರೆಗೆ ಒಂದು ಹೆಚ್ಚಿಗೆ ಮಾಡಬೇಕು ಅಂತ ಮನವಿನ ಸಲ್ಲಿಸಿದರೆ. ಮತ್ತು ಇನ್ನೊಂದು ಒಂದು ಬೇಡಿಕೆನ ಏನಪ್ಪ ಇಟ್ಟಿದ್ದಾರೆ ಅಂತಂದರೆ, ಯಾವ ರೀತಿ ರಾಜ್ಯದಲ್ಲಿ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆಯಲ್ಲಿ ಯಾವ ರೀತಿ ಒಂದು ಉಚಿತ ಬಸ್ ಪ್ರಯಾಣಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಅಂಗವಿಕಲರಿಗೆ ವಿಶೇಷವಾಗಿ ಉಚಿತ ಬಸ್ ಪ್ರಯಾಣ ಒಂದು ಮಾಡೋದಕ್ಕೆ ಒಂದು ಬೇಡಿಕೆನೂ ಕೂಡ ಇಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಣನ ತೆಗೆದುಕೊಳ್ಳದೆ ಉಚಿತವಾಗಿ ಅಂಗವಿಕಲರಿಗೆ ಒಂದು ಬಸ್ ಪ್ರಯಾಣ ಮಾಡೋದಕ್ಕೋಸ್ಕರ ಅವಕಾಶನ ಕಲ್ಪಿಸಿ ಕೊಡಬೇಕು ಅಂತಕ್ಕಂಥ ಕೂಡ ಮನವಿನ ಸಲ್ಲಿಸಿದರೆ ಬೇಡಿಕೆನ ಇಟ್ಟಿದ್ದಾರೆ ಸರ್ಕಾರಕ್ಕೆ. ಸೊ ಇನ್ನೊಂದು ಏನಪ್ಪ ಒಂದು ಬೇಡಿಕೆನ ಇಟ್ಟಿದ್ದಾರೆ ಅಂತಂದರೆ, ಸರ್ಕಾರಕ್ಕೆ ಒಂದು ಅಂಗವಿಕಲರ ಮಕ್ಕಳಾಗಿರ್ಬೋದು, ಆಗಿರ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಅವರಿಗೆ ವಿಶೇಷವಾಗಿ ಒಂದು ಮೀಸಲಾತಿಗಳನ್ನು ಒದಗಿಸಿಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಸೊ ಇದರಿಂದಾಗಿ ಸಾಕಷ್ಟು ಒಂದು ಅಂಗವಿಕಲರಿಗೆ, ಬಡ ಕುಟುಂಬದವರಿಗೆ, ಬಡ ವರ್ಗದವರಿಗೆ ಸೊ ಇದು ಬಹಳಷ್ಟು ಒಂದು ಅನುಕೂಲವಾಗುವಂಥದ್ದು. ಉನ್ನತ ವ್ಯಾಸಂಗಕ್ಕಾಗಿ ಒಂದು ಹಣದ ತೊಂದರೆ ಬಹಳಷ್ಟು ಒಂದು ಇರುವಂಥದ್ದಾಗಿ, ಹೀಗಾಗಿ ಅಂಗವಿಕಲರಿಗೆ ಇದೊಂದು ಮೀಸಲಾತಿನ ಒದಗಿಸಿಕೊಟ್ಟರೆ ಬಹಳಷ್ಟು ಒಂದು ಅನುಕೂಲವಾಗುವಂಥದ್ದು ಅಂತ ಇವರ ಒಂದು ಅಂಗವಿಕಲರ ಎಲ್ಲರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಇದು ಯಾವ ರೀತಿ ಒಂದು ಸರ್ಕಾರದವರು ಈ ಒಂದು ಎಲ್ಲ ಬೇಡಿಕೆಗಳನ್ನು ಅನುಮೋದನೆ ಮಾಡ್ತಾರಾ, ಚಾಲನೆಯ ಅವರಿಗೆ ಒಂದು ಒದಗಿಸಿ ಕೊಡ್ತಾರಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಇನ್ನೊಂದು ಬೇಡಿಕೆ ಏನಿಟ್ಟಿದ್ದಾರಪ್ಪ ಅಂತಂದರೆ ನೋಡೋದಾದರೆ, ಅಂಗವಿಕಲರಿಗೆ ರಾಜಕೀಯವಾಗಿ ವಿಶೇಷವಾಗಿ ಸ್ಥಾನಮಾನಗಳನ್ನು ಕೊಡಬೇಕು ಅಥವಾ ಮೀಸಲಾತಿಗಳನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಇಷ್ಟು ಒಂದು ಬೇಡಿಕೆಗಳನ್ನು ಇಟ್ಟಿರುವಂಥದ್ದು. ಸೊ ಇದರಿಂದಾಗಿ ಅಂಗವಿಕಲರು ಸ್ವಾವಲಂಬಿ ಜೀವನ ನಡೆಸೋದಕ್ಕೋಸ್ಕರ ಈ ಒಂದು ಬೇಡಿಕೆಗಳು ಬಹಳಷ್ಟು ಒಂದು ಅನುಕೂಲವಾಗುವಂಥದ್ದು. ಇದರಿಂದ ಅಂಗವಿಕಲರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದರಿಂದ ಅವರು ಅಭಿವೃದ್ಧಿ ಕೂಡ ಒಂದು ಸ್ವಲ್ಪ ಹೊಂದೋಕ್ಕೆ ಬಹಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಎಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಆಗ್ರಹಿಸಿ ಮನವಿನ ಸಲ್ಲಿಸಿರುವಂಥದ್ದು.
ಸೊ ಇವಾಗ ಪಿಂಚಣಿ ಹಣನ 6,000 ರೂಪಾಯಿಗೆ ಹೆಚ್ಚಿಗೆ ಮಾಡಬೇಕು ಅಂತ ಮನವಿನ ಸಲ್ಲಿಸಿದ್ದಾರೆ. ಸೊ ಇದು ಹೆಚ್ಚಿಗೆ ಆಗುತ್ತಾ ಅನ್ನೋದು ಅನುಮೋದನೆ ಸರ್ಕಾರದವರು ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಸಂಘದ ಒಂದು ಕಾರ್ಯದರ್ಶಿ ಆಗಿರ್ತಕ್ಕಂಥ ಅರುಣ್ ಕುಮಾರ್ ಎಸ್ ಅವರು ಈ ಒಂದು ಎಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಆಗ್ರಹ ಮಾಡಿ ಮನವಿನ ಸಲ್ಲಿಸಿರುವಂಥದ್ದು. ಇಷ್ಟು ಒಂದು ಅಂಗವಿಕಲ ಪಿಂಚಣಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳಾಗಿರ್ಬೋದು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ಅಪ್ಡೇಟ್ಸ್ಗಳು ತಮಗೆ ಸರ್ಕಾರದ ಕಡೆಯಿಂದ ಬಂದರೆ ತಮಗೆ ವಿಡಿಯೋ ಮುಖಾಂತರವಾಗಿ ಮಾಹಿತಿನ ತಲುಪಿಸ್ತೇವೆ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಿದ್ದಕ್ಕಾಗಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ. Yeah.